ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಈ ಕಡಾಯಿಗೆ ನಾನಿಲ್ಲಿ ಒಂದು ಅರ್ಧ ಬಟ್ಲಾಗಷ್ಟು ಹುರಿದಿರುವ ಶೇಂಗಾನ ತೊಗೊಂಡಿನಿ. ಒಂದು 3 ಸ್ಪೂನಾಗಷ್ಟು ಶೇಂಗಾ ಅದಾವೆ. ಶೇಂಗಾ ಹುರಿದಿದ್ದಿಲ್ಲ ಅಂದ್ರೆ ಫಸ್ಟ್ ನೀವು ಶೇಂಗಾನ ಹುರಿದ್ಬಿಟ್ಟು ತಗೋರಿ. ಆಮೇಲೆ ನಾನಿಲ್ಲೊಂದು 3 ಒಣ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಬಿಟ್ಟು ಹಾಕೋರಿ. 4 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹೆಸಳಿದ್ರೆ 2 ಹಾಕ್ರಿ. ಈಗ ಇದನ್ನು ಹುರಿದ್ಬಿಟ್ಟು ತೊಗೋತೀನಿ ರೀ. ಆ ಬೆಳ್ಳುಳ್ಳಿ ಒಣ ಮೆಣಸಿನ್ಕಾಯಿ ಸ್ವಲ್ಪ ಹುರಿದ್ರೆ ಸಾಕ್ರಿ, ಯಾಕಂದ್ರೆ ಶೇಂಗಾ ಆಲ್ರೆಡಿ ಹುರಿದಿದ್ದದವ್ರಿ. ಇದಕ್ಕೊಂದು ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪು ಇದ್ರೆ ಹಾಕ್ರಿ. ಈ ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ, ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ. ನೋಡಿ, ಇದಕ್ಕೆ ಸ್ವಲ್ಪನೇ ಒಂದೇ ಬಟ್ಟಾಗಷ್ಟು ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಫಸ್ಟ್ ಇದನ್ನು ಹಾಗೇ ಗ್ರೈಂಡ್ ಮಾಡಿ ಆಮೇಲೆ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ. ಚಟ್ನಿ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೀರು ಉಪ್ಪನ್ನು ಹಾಕಿಬಿಟ್ಟು ಅಡ್ಜಸ್ಟ್ ಮಾಡ್ಕೊರಿ. ನಾನು ತುಂಬ ತೆಳುಗೂ ಮಾಡೋದಿಲ್ಲ, ತುಂಬ ಗಟ್ಟಿನೂ ಮಾಡೋದಿಲ್ಲ, ಆ ರೀತಿ ನೋಡಿ. ಈಗ ಇದನ್ನು ಕಲರ್ ನೋಡಿರಿ ತುಂಬಾ ಚೆನ್ನಾಗಿ ಬಂದದ. ಈಗ ಇದನ್ನೇ ಬೇರೆ ಬೌಲಿಗೆ ಹಾಕೋತೀನಿ ರೀ. ನೋಡಿ, ಇದು ಈ ಬ್ರೇಕ್ಫಾಸ್ಟ್ ಜೊತೆ ಅಷ್ಟೇ ಅಲ್ಲ, ಇದು ದೋಸೆ, ಇಡ್ಲಿ, ಪಡ್ಡು, ಅಕ್ಕಿ ರೊಟ್ಟಿ ಜೊತೆನೂ ಬೆಸ್ಟ್ ಕಾಂಬಿನೇಷನ್ ರೀ. ಇದಕ್ಕೊಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪಿನ ಒಗ್ಗರಣೆಯನ್ನು ಹಾಕಿದ್ದೀನಿ ರೀ. ಈ ಒಗ್ಗರಣೆಯನ್ನು ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಇದು ಕಡಲೆ ಬೀಜ ಅಥವಾ ಶೇಂಗಾದ ಈ ರೀತಿ ಒಮ್ಮೆ ಚಟ್ನಿ ಟ್ರೈ ಮಾಡಿ ನೋಡಿರಿ. ಇದು ಪರಾಟ ಜೊತೆನೂ ಬೆಸ್ಟ್ ಕಾಂಬಿನೇಷನ್ ರೀ. ಈಗ ಇದನ್ನು ನಾನು ಕತಕ ಸೈಡಿಗೆ ಇಡ್ತೀನಿ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ, ರಾಗಿ ರೊಟ್ಟಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, 1 ಬಟ್ಲಾಗಷ್ಟೇ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. 3 ಸ್ಪೂನಾಗಷ್ಟೇ ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು. ನೋಡಿ, ದೊಡ್ಡ ಬಟ್ಲೆ 1 ಬಟ್ಲಾಗಷ್ಟೇ ಎಳೆ ಪಾಲಕ್ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ನೀವು ಮೆಂತ್ಯ ಸೊಪ್ಪನ್ನು ಹಾಕ್ಬೋದು, ಅಥವಾ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಎರಡನ್ನೂ ಹಾಕೋಬೋದು ರೀ. ನೋಡಿ, 2 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ರೀ. ಖಾರ ನೀವು ನೋಡ್ಬಿಟ್ಟು ಹಾಕೋರಿ. ಮಕ್ಳಿಗೆ ಮಾಡ್ತಿದ್ರಂದ್ರೆ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ ಚಿಲ್ಲಿ ಫ್ಲೆಕ್ಸನ್ನಾದರೂ ಹಾಕೋಬೋದು. ಫ್ರೆಶ್ ಆಗಿರುವ ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ರೀ. ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿಯನ್ನು ಉದ್ದುದಾಗಿ ತೆಳುವಾಗಿ ಕಟ್ ಮಾಡಿ ಹಾಕಿದ್ದೀನಿ ರೀ. ನೀವು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೋಬೋದು ನೋಡಿ. ಇದನ್ನು ಹಾಕಿದ್ದೀನಿ. ಈಗ ಇದಕ್ಕೆ ನೋಡಿ 1/4 ಬಟ್ಲಾಗಷ್ಟೇ ನೆನೆಸಿಟ್ಕೊಂಡಿರುವಂಥ ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ ರೀ. ರಾಗಿ ರೊಟ್ಟಿ ನೀವು ಮಾಡಿರ್ಬೋದು. ನೋಡಿ, ನಾನು ಪ್ರೋಟೀನು, ಕ್ಯಾಲ್ಶಿಯಮು, ಐರನ್ ರಿಚ್ ಆಗಿರುವಂಥ ರೊಟ್ಟಿಯನ್ನು ಮಾಡಿ ತೋರಿಸ್ತಾಯಿದ್ದೀನಿ. ಇದಕ್ಕೊಂದು ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ, ಒಂದು ಸ್ವಲ್ಪ ಹಸಿ ಶುಂಠಿಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ನೀವು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೋಬೋದು ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡ್ರಿ. ನೋಡಿ, ಈಗ ಇದು ಮಿಕ್ಸ್ ಆಗಿದೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ತುಂಬ ಗಟ್ಟಿನೂ ಅಲ್ಲ, ತುಂಬ ಮೆತ್ತಗೂ ಅಲ್ಲ, ಆ ರೀತಿ ಇದನ್ನು ಹಿಟ್ಟನ್ನು ಕಲಿಸ್ಬಿಟ್ಟು ತೊಗೋತೀನಿ ನೋಡಿರಿ. ಅಥವಾ ನೀವು ಪ್ಲೇನ್ ರಾಗಿ ರೊಟ್ಟಿ ಬಿಟ್ಟು ಮತ್ತು ರಾಗಿ ರೊಟ್ಟಿಯಲ್ಲಿ ಯಾವ್ಯಾವ ಥರ ಮಾಡ್ತೀರತ್ತ ಹೇಳಿನೂ ನನಗೆ ಕಮೆಂಟ್ ಮಾಡ್ತೀರ ಸರಿ. ನೋಡಿ, ತುಂಬ ಗಟ್ಟಿನೂ ಕಲಿಸಿಲ್ಲ, ತುಂಬ ಸಾಫ್ಟನೂ ಕಲಿಸಿಲ್ಲ. ನೋಡಿ, 2 ಥರ, ಒಂದು ಶೀಟ್ ಮೇಲೇನೂ ತಟ್ಟಿಬಿಟ್ಟು ತೋರಿಸ್ತೀನಿ, ಡೈರೆಕ್ಟ್ ತವೆ ಮೇಲೇನೂ ತಟ್ಟಿಬಿಟ್ಟು ತೋರಿಸ್ತೀನಿ. ನಿಮಗೆ ಯಾವ ರೀತಿ ಈಸಿ ನೀವು ಆ ರೀತಿ ಮಾಡ್ಕೋರಿ. ಇದು ಹೋಳಿಗೆ ಶೀಟನ್ನು ತೊಗೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡಿದ್ದೀನಿ ನೋಡಿರಿ. ನೋಡಿ, ಈ ರೀತಿ ನೀವು ಶೀಟ್ ಮೇಲೋ ಬಟರ್ ಪೇಪರ್ ಮೇಲೇನೂ ಮಾಡ್ಕೋಬೋದು, ಅಥವಾ ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಈ ರೀತಿ ತಟ್ಟಿಬಿಟ್ಟು ತೊಗೊರಿ. ನೋಡಿ, ಇದಕ್ಕೊಂದು ಗೋಧಿ ಹಿಟ್ಟು ಹಾಕೋದ್ರಿಂದ ಗೋಧಿ ಹಿಟ್ಟು ಹಾಕೋದ್ರಿಂದ ಇವು ಸಾಫ್ಟಾಗಿನೂ ಬರ್ತಾವೆ ರೀ, ಟೇಸ್ಟು ಚೆನ್ನಾಗಿರ್ತದೆ. ನೋಡಿ, ಈಗ ಆಲ್ರೆಡಿ ತವೆಯನ್ನು ಕಾಯ್ಲಕ್ಕೆ ಇಟ್ಟೀನಿ. ತವೆನೂ ಚೆನ್ನಾಗಿ ಕಾಯ್ದದ. ಈಗ ಇದನ್ನು ಬೇಯಿಸ್ಬಿಟ್ಟು ತೊಗೊಂಡ್ರಿ. ಒಂದು ಈ ರೀತಿ ಶೀಟ್ ಇದ್ದರೆ ನೀವು ಈ ರೀತಿ ಮಾಡ್ಕೊರಿ. ನೋಡಿ, ಶೀಟ್ ಇಲ್ಲ ಅಂದರೆ ಡೈರೆಕ್ಟಾಗಿ ತವೆ ಮೇಲೇನೂ ತಟ್ಟಿಬಿಟ್ಟು ತೊಗೋಬೋದು. ನಾನು 2 ರೀತಿ ಮಾಡ್ತೀನಿ. ನಿಮಗೆ ಯಾವ ರೀತಿ ಈಸಿಲ್ಲ ನೀವು ಆ ರೀತಿ ಮಾಡ್ಕೊರಿ. ನೋಡಿ, ಬೇಯ್ದ ಮೇಲೆ ಏನಾಗ್ತದೆ ರೀ, ಇದು ಶೀಟ ತಾನಾಗಿ ಬಿಟ್ಬಿಡ್ತದೆ ನೋಡಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ, ತುಪ್ಪ ನೀವು ಯಾವುದನ್ನು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ತೊಗೋರಿ. ನೋಡಿ, ಈಗ ಮುಚ್ಚಿ ಏನು ಮಾಡ್ತೀನಿ ರೀ, 1 ನಿಮಿಷಗಷ್ಟೇ ಬೇಯಿಸ್ಬಿಟ್ಟು ತೊಗೋತೀನಿ. ನೋಡಿ, ಚೆನ್ನಾಗಿ ಬೇಯ್ದದ. ಈಗ ತಿರುಗಿಬಿಟ್ಟು 2 ಸೈಡ ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೊಳೋಣ ರೀ. ನೋಡಿ, ಕಡಲೆಬೇಳೆ ಹಾಕಿ ಮಾಡೋದ್ರಿಂದ ರಾಗಿ ರೊಟ್ಟಿ ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತದೆ ರೀ. ನೋಡಿ, ಈಗ ಈ ರೀತಿ ಶೀಟ್ ಮೇಲೆ ತಟ್ಟಿಬಿಟ್ಟು ತೋರಿಸಿದ್ದೀನಿ ನಾನು. ನೋಡಿ, ತವೆ ಮೇಲೇ ಡೈರೆಕ್ಟಾಗಿ ತಟ್ಟಿಬಿಟ್ಟು ತೋರಿಸ್ತೀನಿ. ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿ ಇಡ್ರಿ. ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ನೋಡಿ, ಈ ರೀತಿ ಕೈಗೇನು ಎಣ್ಣೆ ಹಚ್ಚಿಬಿಟ್ಟು ಈ ರೀತಿ ತಟ್ಟಿಬಿಟ್ಟು ತೊಗೊರಿ. ನೋಡಿ, ಶೀಟ್ ಇರೋದ್ರಿಂದ ಏನಾಗ್ತದೆ, ಎಷ್ಟು ಬೇಕಷ್ಟು ತೆಳುವಾಗಿನೂ ತಟ್ಟಿಬಿಟ್ಟು ತೊಗೋಬೋದು. ನೋಡಿ, ಇದ್ರ ಮೇಲೆ ಡೈರೆಕ್ಟಾಗಿ ತೆವಿ ಮೇಲೆ ತೊಗೊಳೋದ್ರಿಂದ ಸ್ವಲ್ಪ ದಪ್ಪಾಗಿ ಬರ್ತಾವೆ ಅಷ್ಟೇ ರೀ. ನೋಡಿ, ನಿಮಗೆ ಯಾವ ರೀತಿ ಈಸಿ ಆ ರೀತಿ ಮಾಡ್ಕೊರಿ. ನಾನು 2 ರೀತಿ ಮಾಡಿಬಿಟ್ಟು ತೋರಿಸಿದ್ದೀನಿ. ನೋಡಿ,
ನೋಡಿ ಇದಕ್ಕೂ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಮುಚ್ಚಿ ಬೇಯಿಸ್ಬಿಟ್ಟು ತೊಗೋತೀನಿ ರೀ. ವಿಡಿಯೋ ತುಂಬಾ ದೊಡ್ಡದಾಗ್ತದೆ ಅಂಥೇಳಿ ನಾನು ಡೈರೆಕ್ಟಾಗಿ ಬೇಯಿಸಿದ ಬೇಳೆನೇ ತೋರಿಸಿದ್ದೀನಿ ನೋಡಿರಿ. ಎರಡೂ ರೀತಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಪ್ಲೇಟಿಗೆ ಹಾಕೊಳ್ಳೋಣ್ರಿ. ನೋಡಿ ತುಂಬಾ ಚೆನ್ನಾಗಿ ಬಂದವ್ರಿ. ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಮಸಾಲ ರಾಗಿ ರೊಟ್ಟಿನೂ ಅನ್ಬೋದು, ಅಥವಾ ನೀವು ಕ್ಯಾಲ್ಶಿಯಮ್ಮು, ಪ್ರೋಟೀನು, ಐರನ್ ರಿಚ್ ರೆಸಿಪಿ ಅಂತಲೂ ನೀವು ಇದನ್ನು ಕರಿಬೋದು. ನೋಡಿ ಈ ರೀತಿ ಮಾಡಿ ಮಕ್ಕಳಿಗೆ ಬಾಕ್ಸಿಗೂ ಕೂಡ ಹಾಕ್ಕೊಡ್ಬೋದು. ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ ಅನ್ಬೋದು. ಅಥವಾ ನೀವು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಂದ್ರೂ ಅವ್ರಿಗೂ ಬೆಸ್ಟ್ ನೋಡಿರಿ. ಈ ರೀತಿ ಕಡಲೆ ಬೀಜ ಅಥವಾ ಶೇಂಗಾದ ಚಟ್ನಿನೂ ಮಾಡ್ಕೊಂಡು ನೋಡಿರಿ, ತುಂಬಾ ಟೇಸ್ಟಿಯಾಗಿರ್ತದೆ. ನೋಡಿ ಕಾಯಿ ಚಟ್ನಿ, ಈರುಳ್ಳಿ ಟೊಮೆಟೊ ಚಟ್ನಿ ಮಾಡ್ಕೊಂಡಿರ್ತೀರಿ, ಇದನ್ನು ನೀವು ದೋಸೆ, ಇಡ್ಲಿ, ಫಡ್ ಜೊತೆನೂ ಮಾಡ್ಕೊರಿ. ಈ ಟೇಸ್ಟಿಯಾಗಿರುವಂಥ ಮಸಾಲ ರಾಗಿ ರೊಟ್ಟಿ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.